ಸಾಹಸಸಿಂಹ ವಿಷ್ಣುವರ್ಧನ್ ಹಾಗೂ ನಟಿ ಭವ್ಯ ಅವರ ಬಿಗ್ ಸ್ಕ್ರೀನ್ ಜೋಡಿ ಅಂತ ಅಂದರೆ ಎಂಥ ಜೋಡಿ ಅಂತ ಅಂದರೆ ನಿಜವಾಗ್ಲೂ ಒಂದು ಲೈಕ್ ಒಂದು ಸೂಪರ್ ಹಿಟ್ ಜೋಡಿ ಅಂತಲೇ ಹೇಳ್ಬೋದು. ಅವರಿಬ್ಬರು ತೆರೆ ಮೇಲೆ ಬರ್ತಿದ್ದಾರೆ ಅಂತಂದರೆ ನೋಡೋದಕ್ಕೆ ಅದೆಷ್ಟೋ ಚಂದವಾಗಿರ್ತಾ ಇತ್ತು. ಮೇ ಬಿ ಇವರು ರಿಯಲ್ ಜೋಡಿಗಳಿರ್ಬೋದು ಅಂತಲೇ ಅನಿಸೋ ಮಟ್ಟಿಗೆ ಅವರಿಬ್ಬರು ಅಷ್ಟು ಒಂದೊಳ್ಳೆ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಒಂದೊತ್ತು ಮುತ್ತುವಂಥ ಸಿನಿಮಾಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದರು. ವಿಷ್ಣುವರ್ಧನ್ ಅವರ ಬರ್ತ್ಡೇ ಸೆಪ್ಟೆಂಬರ್ 18ಕ್ಕೆ, ಈಗ 75ನೇ ಜಯಂತಿ ಅವರದ್ದು ವಿಷ್ಣುವರ್ಧನ್ ಅವ್ರದ್ದು. ಸೊ ಅವ್ರ ಬಗ್ಗೆ ಮಾತನಾಡಬೇಕು ಅಂತಂದರೆ ನಾವು ನಟಿ ಭವ್ಯ ಅವರನ್ನೇ ಕೇಳಬೇಕು. ಸೊ ಯಾಕಂದರೆ ಅವ್ರ ಜೊತೆ ಕಳೆದಂಥ ಕ್ಷಣಗಳು ಮೇ ಬಿ ಎಷ್ಟು ನೆನಪುಗಳು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಅಂದರೆ ನಿಮ್ಮ ಮಾತಿನ ಮೂಲಕನೇ ವಿಷ್ಣುವರ್ಧನ್ ಸರ್ ಬಗ್ಗೆ ನಾವು ಕೇಳಬೇಕು ಅಂತಂದರೆ ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅವ್ರ ಬಗ್ಗೆ. ಸೊ ಈಗ ನಿಮ್ಗೆ ಗೊತ್ತಿರೋವಂಥದ್ದೇ ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ. ಸೊ ವಿಷ್ಣು ಸರ್ ಎಷ್ಟು ನೆನಪಾಗ್ತಾರೆ ನಿಮಗೆ, ಮತ್ತು ಈಗ 75 ವರ್ಷಗಳು ಅವರ ಹುಟ್ಟುಹಬ್ಬಕ್ಕೆ ಸೆಪ್ಟೆಂಬರ್ 18. ಸೊ ಏನೇನೆಲ್ಲ ನೆನಪಾಗುತ್ತೆ ಮೇಡಮ್? ಮೊದಲನೇದಾಗಿ 75ನೇ ವರ್ಷದ ಹುಟ್ಟುಹಬ್ಬ ಅವರಿಗೆ. ವಿ ಮಿಸ್ಡ್ ವಿಷ್ಣುವರ್ಧನ್ ಸರ್, ಬಟ್ ಅವರ ಒಂದು ನೆನಪು ಹಚ್ಚ ಹಸಿರಾಗಿ ಎಲ್ಲರ ಹೃದಯದಲ್ಲೂ ಇದೆ. ತುಂಬ ಸುಹೃದ್ರೂಪಿ ನಟ, ನನಗಿಷ್ಟವಾದಂಥ ನಟ, ಉತ್ತಮ ಕಲಾವಿದರು ಕೂಡ. ಅವ್ರ ಜೊತೆ ನಾನು ಒಂದಲ್ಲ ಎರಡಲ್ಲ ಒಂದು 15 ಚಿತ್ರಗಳಲ್ಲಿ ನಟಿಸಿದ್ದೆ. ಚಿತ್ರಗಳು ಅಷ್ಟೇ ಒಳ್ಳೊಳ್ಳೆ ಕಾದಂಬರಿ ಆಧಾರಿತ ಚಿತ್ರಗಳು ತುಂಬ ಸೂಪರ್ ಡ್ಯೂಪರ್ ಹಿಟ್ ಆಯಿತು. ನಮ್ಮಿಬ್ಬರ ಜೋಡಿ ಅಷ್ಟು ಜನಪ್ರಿಯವಾದವು ಕೂಡ. ಆಗಿನ ಕಾಲದಲ್ಲಿ ಅವರು ಅಷ್ಟು ತುಂಬ ಹೆಸರಿತ್ತು ಅವ್ರಿಗೆ. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೇ ಅವರು ತುಂಬ ದೊಡ್ಡ ಕಲಾವಿದರಾಗಿದ್ದರು. ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಮಾಡಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ತುಂಬ ಅದೃಷ್ಟ ಅಂದ್ಕೊಳ್ತೀನಿ. ಒಂದಲ್ಲ ಎರಡಲ್ಲ ತುಂಬ ಪಿಕ್ಚರ್ಸು ಮಾಡಿದ್ದೀನಿ. ಈಗ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟು ಇದೆ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕ್ ವಿತ್ ಹಿಮ್. ಮ್ಯಾಮ್, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ನಾವೆಲ್ಲರೂ ಕೇಳಿದ್ದೀವಿ ಅವ್ರ ವ್ಯಕ್ತಿತ್ವದ ಬಗ್ಗೆ. ಎಷ್ಟು ಅಂದರೆ ತುಂಬ ತುಂಬ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ಆ ಥರದ್ದೆಲ್ಲ ಕೇಳ್ಪಟ್ಟಿದ್ದೀವಿ ಅಷ್ಟೇ ನಾವು. ಸೊ ನೀವು ನೋಡಿದಾಗೆ ವಿಷ್ಣುವರ್ಧನ್ ಸರ್ ಬಗ್ಗೆ ಹೇಳೋದಾದರೆ ಹೇಗಿರ್ತಿದ್ರು? ಇಟ್ಸ್ ರಿಯಲಿ. ಬಟ್ ಎಲ್ಲ ಕಲಾವಿದರು ಕೂಡ ನನ್ನ ಮುಂದೆನೇ ಹೇಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಸಿಹಿ ಕೈ ಚಂದ್ರು ವಿಷ್ಣುವರ್ಧನ್ ಬಗ್ಗೆ ತುಂಬ ಹೇಳ್ತಾರೆ. ಅವರು ಒಂದ್ಸಲಿ ಹೆಲ್ತ್ ಇದಾದಾಗ ವಿಷ್ಣು ಸರ್ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತ ಈ ಥರ ಬಹಳಷ್ಟು ಜನರು ಹೇಳ್ತಾರೆ. ಅವರು ಒಂಥರ ತುಂಬ ಮೂಡಿ ಇರ್ತಿದ್ರು. ಕೆಲವೊಂದು ಸರಿ ತುಂಬ ನಗಿಸೋರು ನಮ್ಮನ್ನು, ಕೆಲವೊಂದು ಸರಿ ಮೂಡಿಯಾಗಿರ್ತಿದ್ರು. ಬಟ್ಟು ಆ್ಯಕ್ಟಿಂಗ್ ವಿಷಯದಲ್ಲಿ ಹೇಳಬೇಕು ಅಂದರೆ ಅವರು ನಿಜವಾಗ್ಲೂ ಆ್ಯಕ್ಟಿಂಗ್ ಬರದೇ ಇರೋರು ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ರೆ ಅವ್ರಿಗೆ ತನಗೆ ತಾನೇ ಆ್ಯಕ್ಟಿಂಗ್ ಬಂದುಬಿಡುತ್ತೆ. ಆ ರೀತಿ ಅವರು ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಮೇಲೆ ಎಷ್ಟು ಪಂಕ್ಚುಯಾಲಿಟಿ ಇದ್ದರು, ಅಷ್ಟು ಒಂದು ಸೂಪರ್ ಸ್ಟಾರ್ ಆಗಿದ್ದರು. ಅವರೊಂದು ಟೈಮಿಂಗ್ಸು, ಅವರೊಂದು ಇದೆಲ್ಲ ತುಂಬ ಪಂಕ್ಚುಯಾಲಿಟಿ ಇರ್ತಿತ್ತು ಅವ್ರದ್ದು. ಹೀಗೆ ತುಂಬ ಸರಳ ವ್ಯಕ್ತಿತ್ವ ಅವ್ರದ್ದು. ಇಟ್ಸ್ ಒಂಥರ ತುಂಬ ಖುಷಿ ಆಯಿತು ಅವ್ರ ಜೊತೆ ನಾನು ಇಷ್ಟು ಚಿತ್ರಗಳು ಮಾಡಿದ್ದು. ನೀವಿಬ್ಬರು ನಟಿಸಿರೋ ಸಿನಿಮಾಗಳಲ್ಲಿ ತುಂಬ ಇಷ್ಟವಾದ ಸಿನಿಮಾ ಯಾವುದು? ನನಗಂತೂ ನೀ ಬರೆದ ಕಾದಂಬರಿನೂ ಇಷ್ಟ, ಕೃಷ್ಣ ನೀ ಬೇಗನೆ ಬಾರೋನು ಇಷ್ಟ, ಮತ್ತೆ ಹಾಡಿದ್ದು ಕೋಗಲಿ. ನಾನು ಅದೇ ಹೇಳ್ತಾ ಇದ್ದೆ ಅವಾಗಲೇ, ನಿಮ್ಮನ್ನು ರಿಯಲ್ ಕಪಲ್ ಏನೋ ಅಂತ ಅಂದ್ಕೊಂಬಿಟ್ಟಿದ್ದೆ ನೋಡಿದಾಗ. ಅವಾಗ ಚಿಕ್ಕ ಮಕ್ಕಳಲ್ಲಿ ಅದೇ ಥರ ಅಂದ್ಕೊಳ್ತಾ ಇರ್ತೀವಿ ನಾವು. ಯಾರಾದರೂ ಇಷ್ಟ ಆದರೆ ಮೇ ಬಿ ಅವರು ರಿಯಲ್ ಕಪಲ್ಸೇ. ನಮಗೂ ಗೊತ್ತಿರಲಿಲ್ಲ ಸಿನಿಮಾ ಅಂದರೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಲ್ಲ ಅನ್ಕೋತಾ ಇದ್ದೆ. ನಿಜವಾಗ್ಲೂ ನಾನು ಆವಾಗ ತುಂಬ ಬ್ಯುಸಿ ಇದ್ದೆ. ನಾನು ಒಂದು 10 ವರ್ಷ ನಾನು ನಂಬರ್ 1 ಆಗಿ ನಟಿಸಿದ್ದೆ. ಆವಾಗ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ಈಗೀಗ ನಂಗೆ ಹೋಗ್ತಾ ಇದೆ. ನನಗೆ ಫ್ಯಾನ್ ಫಾಲೋವರ್ಸ್ ಎಷ್ಟಿದ್ದಾರೆ ಅಂದರೆ ನನಗೂ ವಿಷ್ಣುವರ್ಧನ್ ಸರ್ದು ಇವಾಗ ನನಗೆ ಹೀಗಿತ್ತಾ ಅಂದ್ಕೊಳ್ತೀನಿ ನಾನು. ನೀ ಬರೆದ ಕಾದಂಬರಿ, ಕೃಷ್ಣ ನೀ ಬೇಗನೆ ಬಾರೋ, ಆ ಹಾಡುಗಳು ಇವತ್ತಿಗೂ ಕೂಡ ಈ ನಾರ್ತ್ ಕರ್ನಾಟಕ ಕಡೆ ತುಂಬ ಇದಾಗಿದೆ. ಇಲ್ಲೂ ಅಷ್ಟೇ. ಈವನ್ ಎಲ್ಲ ಮೈಸೂರಾಗಲಿ ಎಲ್ಲ ನಾರ್ತ್ ಕರ್ನಾಟಕ ಈ ಕಡೆ ಎಲ್ಲ ತುಂಬ ಜನಗಳು ಇಷ್ಟಪಡ್ತಾರೆ. ರಿಯಲಿ ಇಟ್ ಈಸ್ ಎ ವೆರಿ ಗುಡ್. ಎಲ್ಲ ಚಿತ್ರಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಹಾಡುಗಳು. ನಿಜವಾಗ್ಲೂ ಐ ಆಮ್ ಸೋ ಲಕ್ಕಿ. ಆ ಥರ ಎಲ್ಲ ಒಂದು ನಮಗೆ ಕೊಟ್ಟಂಥ ಒಂದು ಏನಂತಾರೆ, ಒಳ್ಳೊಳ್ಳೆ ಚಿತ್ರಗಳು ಬಂತು, ಒಳ್ಳೊಳ್ಳೆ ಕಾದಂಬರಿ ಆಧಾರಿತ ಚಿತ್ರಗಳು ಬಂತು, ಒಳ್ಳೆ ನಟರ ಜೊತೆ, ಒಳ್ಳೆ ಡೈರೆಕ್ಟ್ರ್ ಜೊತೆ, ಈ ಥರ ಬಹಳಷ್ಟು ಎಲ್ಲರ ಜೊತೆ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಾದರೆ ವಿಷ್ಣುವರ್ಧನ್ ಸರ್ ಬಗ್ಗೆ ಏನಾದರೂ ಇದೆಯಾ ಮ್ಯಾಮ್ ನೀವು ನೋಡಿರೋ ಅಂಥದ್ದು? ಐ ಡಿಡ್ಂಟ್ ಗೆಟ್ ಯು.
ನೀವು ನೋಡಿರೋದು ಅಂಥದ್ದು ನಾವೇರ್ಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಏನು. ಸೊ ಆ ಥರದ್ದೊಂದು ವಿಷಯ ಏನಾದರೂ ಇದೆಯಾ ಅಂದರೆ ಶೂಟಿಂಗ್ ಸೆಟ್ಟಲ್ಲಾಗಿರ್ಬೋದು ಇಂಥವ್ರಿಗೆ ಹೆಲ್ಪ್ ಮಾಡಿದ್ರು ಆ ಥರದ್ದು ಏನಾದರೂ ವಿಷಯಗಳು ಇಲ್ಲದ್ರೆ ನಿಮಗೆ ಮೆಮೊರಬಲ್ ಇರೋ ಅಂಥದ್ದು ಏನಾದರೂ ಶೂಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದಂಥದ್ದಾಗಿರ್ಬೋದು, ಬೇರೆಯವ್ರಿಗೆ ಗೊತ್ತಿರಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಆ ಥರದ ವಿಷಯ. ಆ ಥರದ ವಿಷಯ ನನಗೆ ಅವ್ರಿಗೆ ತುಂಬ ನಾವು ಎಷ್ಟು ಒಂಥರ ಕಾಂಪಿಟೇಟಿವ್ ಆಗಿ ಆ್ಯಕ್ಟ್ ಮಾಡ್ತಿದ್ವಿ. ಆ ವಿಷಯದಲ್ಲಿ ನನಗೆ ತುಂಬ ಚೆನ್ನಾಗಿ ಡೈಲಾಗ್ಸ್ ಹೇಳ್ಬಿಡ್ತಿದ್ದೆ. ಎಷ್ಟೆಷ್ಟುದ ಡೈಲಾಗ್ಸ್, ಹೆಂಗೆ ನೀನು ಮಾತಾಡ್ತೀಯ ನೀನು, ಇಷ್ಟಿಷ್ಟುದ ಡೈಲಾಗ್, ಏನು ಬೆಳಗ್ಗೆನೇ ಎದ್ದು ಬೋನ್ವಿಟಾ ಕುಡ್ಕೊ ಬರ್ತೀಯ, ಏನು ಮಾಡ್ತೀಯಾ, ಏನಿದ್ದೀರಿಂದ ರಹಸ್ಯ ಅಂತೆಲ್ಲ ನನ್ನ ಚುಡಾಯಿಸೋರು. ತುಂಬ ಇದಾಗಿರ್ತಿದ್ದು. ಇದೊಂದು ನನಗೆ ಅವರು ಮಾತಾಡ್ತಿದ್ದದ್ದು ನನಗೆ ನೆನಪಿದೆ. ಈಗ ನೆಲಸಮ ಆಗಿರುವಂಥದ್ದು ಅವರ ಒಂದು ಸಮಾಧಿ. ಸೊ ಅದನ್ನು ಕೇಳಿದಾಗ ನಿಮಗೆ ಎಷ್ಟು ಬೇಜಾರಾಯಿತು? ಮತ್ತು ಈಗ ಅವ್ರಿಗೆ ಕರ್ನಾಟಕ ಪ್ರಶಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರಿಗೆ CM ಅವ್ರಿಗೆ ಮನವಿ ಮಾಡ್ತಿರುವಂಥದ್ದು, ಈ ಸೆಪ್ಟೆಂಬರ್ 18 ಒಳಗಡೆ ಅನೌನ್ಸ್ ಮಾಡಿ ಅವ್ರಿಗೆ ಕರ್ನಾಟಕ ಪ್ರಶಸ್ತಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಪಿನಿಯನ್? ಇಟ್ಸ್ ಆಬ್ವಿಯಸ್ಲಿ ಇದರಲ್ಲಿ ಎರಡು ಮಾತಿಲ್ಲ, ಅವ್ರಿಗೆ ಸಿಗಲೇಬೇಕು. ಅವರ ಒಂದು ಏನು ಚಿತ್ರರಂಗದಲ್ಲಿ ಅವರು ಸಲ್ಲಿಸಿದ ಒಂದು ಸೇವೆ ಅಪಾರವಾದದ್ದು, ಅವರಿಗೆ ದಕ್ಕಲೇಬೇಕಾದಂಥ ಒಂದು ಅವಾರ್ಡ್ ಆಗಲಿ, ಅವರು ಅಲ್ಲಿ ಏನು ನಡೀತಿದೆಯೋ ಆ ವಿವಾದಗಳೆಲ್ಲ ಅದೆಲ್ಲ ಆಗುತ್ತೆ, ತಾನಾಗಿ ಆಗುತ್ತೆ. ಇಟ್ಸ್ ಆಲ್ ಗೋಯಿಂಗ್ ಟು ಎಲ್ಲ ಚೆನ್ನಾಗಾಗುತ್ತೆ. ಅವ್ರಿಗೆ ಸಿಗಲೇಬೇಕು ಆ ಪ್ರಶಸ್ತಿ. ವಿಷ್ಣುವರ್ಧನ್ ಅಂದರೆ ಒಂದು ವರ್ಡಲ್ಲಿ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಿ? ಹಾಂ, ಈಸ್ ಎ ಗ್ರೇಟ್ ಆ್ಯಕ್ಟರ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಭವ್ಯ ಅವರ ಮಾತು. ಸೊ ವಿಷ್ಣುವರ್ಧನ್ ಅವರು ತುಂಬಾ ಗ್ರೇಟ್ ಆ್ಯಕ್ಟರ್ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ಅವ್ರ ಜೊತೆ ಕಳೆದಂಥ ಒಂದಷ್ಟು ಕ್ಷಣಗಳ ಬಗ್ಗೆ ಅವರು ಮೆಲುಕು ಹಾಕಿದ್ರು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.